ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀ ರಾಧಾ ಕ್ರಿಯೇಷನ್. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಇವತ್ತಿನ ಕ್ಲಾಸ್ನಲ್ಲಿ ಸಾರಿ ಕುಚ್ಚು ಯಾವ ರೀತಿ ಹಾಕಬೇಕಂತ ತಿಳಿಸ್ಕೊಡ್ತೀನಿ, ಮತ್ತು ಮೆಟೀರಿಯಲ್ ಯಾವ ರೀತಿ ಯೂಸ್ ಮಾಡಬೇಕಂತ ಹೇಳ್ಕೊಡ್ತೀನಿ. ಇದು ಫ್ಯಾಬ್ರಿಕ್ ಗ್ಲೂ ಮತ್ತು ಝರಿ ಥ್ರೆಡ್ಡು ಮತ್ತು ಕಟ್ಟರು, ನೀಡಲ್ ಬಂದುಬಿಟ್ಟು 0.75 mm ಇದನ್ನು ಯೂಸ್ ಮಾಡಬೇಕಾಗುತ್ತೆ. ಮತ್ತು ಸಿಲ್ಕ್ ಥ್ರೆಡ್ಡು, ಸ್ಯಾರಿ ಮ್ಯಾಚಿಂಗು, ನಾವು ಯಾವ ಸ್ಯಾರಿ ಕುಚ್ಚು ಹಾಕಬೇಕು ಅಂದ್ಕೊಂಡಿದ್ದೀವಿ ಅದಕ್ಕೆ ಮ್ಯಾಚಿಂಗ್ ಥ್ರೆಡ್ನ ತೊಗೋಬೇಕು. 2 ಕಲರ್ ಇದ್ದರೆ 2 ಕಲರ್ ಥ್ರೆಡ್ನ ತೊಗೋಬೇಕು. ಒಂದು ಪಿಂಕು, ಒಂದು ಲೈಟ್ ಗ್ರೀನ್ ಥರ. ಮತ್ತು ಅದಕ್ಕೆ ಬೇಕಾಗಿರುವ ಬೀಡ್ಸು ಮತ್ತು ನೀಡಲ್ ಇದು ಬೇಬಿ ಕುಚ್ಚು ಕಟ್ಟೋಕ್ಕೆ ಥ್ರೆಡ್ಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಯಾವ ರೀತಿ ರೆಡಿ ಮಾಡಬೇಕಂತ ಆಮೇಲೆ ಹೇಳ್ಕೊಡ್ತೀನಿ. ಇವಾಗ ಥ್ರೆಡ್ನ ರೆಡಿ ಮಾಡ್ಕೊತಾ ಇದ್ದೀನಿ. ಕ್ರೋಶ ಯಾವ ರೀತಿ ಹಾಕಬೇಕು ಮತ್ತು ಎಷ್ಟು ಲೇಯರ್ ತೊಗೋಬೇಕಂತ ತಿಳಿಸ್ಕೊಡ್ತೀನಿ. ಮೊದಲಿಗೆ ದಾರ ಈ ಥರ, ಈಗ ನಿಮಗೆ ಸ್ಯಾರಿಗೆ ಲೆಂತ್ ಎಷ್ಟಿದೆ ಅಷ್ಟು ನೋಡಿಕೊಂಡು ತಗೊಳ್ಳಿ. ಚಿಕ್ಕ ಆಗುತ್ತೆ ಅಂತ ಈ ಕಡೆ ಸ್ವಲ್ಪ, ಮತ್ತು ಇದನ್ನು ಡಬಲ್ ಮಾಡ್ಕೋಬೇಕು. ಈ ಥರ ಡಬಲ್ ಮಾಡಿಕೊಂಡು ಈ ಥರ ಸೈಡ್ಗೆ ಹಾಕ್ಕೋಬೇಕು. ಚಿಕ್ಕ ಆಗಲ್ಲ ಥ್ರೆಡ್ಡು. ಈ ಥರ 6 ಲೇಯರ್ ತೊಗೋಬೇಕು. 2 ಆಗಿದೆ, ಈಗ ಮತ್ತೆ 3, ಮತ್ತು ಈ ಸೈಡ್ಗೆ ಹಾಕ್ತಿದ್ದೀನಿ. ಮತ್ತು 3 ಆಗಿದೆ, ಇವಾಗ 4ದು ಈ ಸೈಡ್ ಹಾಕ್ತಿದ್ದೀನಿ. ಈ ಸೈಡ್ಗೆ ಹಾಕ್ಕೊಂಡ್ರೆ ದಾರ ಚಿಕ್ಕ ಹಿಡಿಯಲ್ಲ. ಇವಾಗ 5th ಲೇಯರು. ಇದು ಬಂದು 6th ಲೇಯರ್, ಲಾಸ್ಟ್ ಒನ್ನು. ಕ್ರೋಶ ಮಾಡಬೇಕಾದ್ರೆ 6 ಲೇಯರೇ ಸಾಕು. ಇವಾಗ ಇದನ್ನು ಕಟ್ ಮಾಡಿಕೊಂಡು ನಾಟ್ ಮಾಡ್ಕೋಬೇಕು. 6 ಲೇಯರ್ ಆಗಿದೆ. ಈ ಥರ ನಾಟ್ ಹಾಕ್ಕೋಬೇಕು. ಮತ್ತು ಇವಾಗ ಕ್ರೋಶ ಯಾವ ರೀತಿ ಹಾಕ್ಬೇಕಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ ಫ್ರೆಂಡ್ಸ್, ಇದಕ್ಕೆ ಮುಂಚೆ ನಾವು ಲೇಯರ್ನ ಇಟ್ಕೊಂಡಿದ್ದೀವಲ್ಲ, ಥ್ರೆಡ್ನ ಈ ಥರ ಬೆರಳಿಗೆ 2 ಸುತ್ತು ಹಿಡ್ಕೊಂಡು, ಮತ್ತು ಇದಕ್ಕೆ ಇಲ್ಲೇ ಈ ಬೆರಳಿಗೆ ಹಿಡ್ಕೊಂಡು ಹಿಂಗೆ ಲಾಕ್ ಮಾಡ್ಕೋಬೇಕು. ಇವಾಗ ಸ್ಯಾರಿ ಇದೆಯಲ್ವ, ಸ್ಯಾರಿ ಕೆಳಗಡೆ ಹಿಂಗೆ ಹಿಡ್ಕೊಂಡು, ನೀಡಲ್ ಇದೆಯಲ್ವ, ಚುಚ್ಚಿಬಿಟ್ಟು ಫಸ್ಟ್ ಲಾಕ್ ಮಾಡ್ಕೋಬೇಕು. ಲಾಕ್ ಮಾಡಿಕೊಂಡು ಮತ್ತೆ ಸ್ಟಾರ್ಟ್ ಮಾಡಬೇಕು. ಚುಚ್ಚಿಬಿಟ್ಟು ರೊಟೀನ್ ಮಾಡಬೇಕು. ಈ ಥರ ನೀಡಲ್ನ ಒಳಗಡೆ ತಗೊಂಡು, ಮತ್ತು ಥ್ರೆಡ್ಡು ಕೆಳಗಡೆ ಹಾಕಿ ನೀಡಲ್ ಮೇಲೆ ಹಾಕಿ ಒಂದು ಸುತ್ತಕೊಂಡು ಈ ಥರ ಆಚೆ ತಗೋಬೇಕು. ಈ ಥರ ತಗೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ಮತ್ತು ಇನ್ನೊಂದು ಸರ್ತಿ ನೋಡಿಸ್ಕೊಡ್ತೀನಿ. ಈ ಥರ ಈ ಬೆರಳು ಇದೆಯಲ್ವ, ಈ ಬೆರಳಿಗೆ 2 ಸುತ್ತು ಹಾಕ್ಕೊಂಡು ಈ ಥರ ಟೈಟಾಗಿ ಹಿಡ್ಕೊಂಡು, ಮತ್ತು ಅದೇ ಥರನೇ ಹೋಲ್ಡ್ ಮಾಡಿಬಿಟ್ಟು ಈ ಥರ ಲಾಕ್ ಮಾಡಬೇಕು. 2 ಸತಿ ಲಾಕ್ ಮಾಡಿದ್ದೀನಿ. ಮತ್ತು ಇವಾಗ ಚೈನ್ ಸ್ಟಿಚ್ಚು ಈ ಥರ ಥ್ರೆಡ್ ಕೆಳಗೆ ಹಾಕ್ಕೊಂಡು ನೀಡಲ್ ಮೇಲೆ ಹಿಡ್ಕೊಂಡು ಒಂದು ಸುತ್ತು ತಗೊಂಡು ಒಳಗಡೆ ತಗೋಬೇಕು. ಈ ಥರ 2, 3, 4 ಈ ಥರ. ಇವಾಗ ಚೈನು 5 ಚೈನ್ ಕರೆಕ್ಟಾಗಿ ಹಾಕ್ಕೋಬೇಕು. 1, 2, 3,
ನಾಲ್ಕು 5 ಈ ಥರ ಚೈನ್ ಹಾಕ್ಕೋಬೇಕು. ಮತ್ತು ಸೀರೆನ ಕೆಳಗಡೆ ಹಿಡ್ಕೊಂಡು ಈ ಥರ ನೀಟಾಗಿ ಲೆಂತು ಎಷ್ಟುವರೆಗೆ ಬರುತ್ತೆ ಅಷ್ಟುವರೆಗೆ ಹಿಂಗೆ ಹಿಡ್ಕೊಂಡು ಅದ್ರ ಸಮ ತಗೊಂಡು ಮತ್ತೆ ಅಲ್ಲಿ ನೀಡಲ್ನ ಹೊರಗಡೆ ತಗೋಬೇಕು. ನೋಡಿ ಈ ಥರ 5 ಚೈನ್ ತಗೊಂಡು ಮತ್ತು ಅದು ಎಷ್ಟು ಲೆಂತ್ ಬರುತ್ತೆ ಅಷ್ಟು ಲೆಂತ್ ಹಿಡ್ಕೊಂಡು ಮತ್ತೆ ಅಲ್ಲೇ ನಾಟ್ ಮಾಡ್ಕೋಬೇಕು. ಈ ಥರ ನಾಟ್ ಮಾಡಿಕೊಂಡು ಲಾಕ್ ಮಾಡ್ಕೋಬೇಕು. ಇದಾದಮೇಲೆ ಇದು ಸ್ವಲ್ಪ ಮೇಲೆ ತೊಗೊಂಡ್ಬಿಟ್ಟು ಈ ಥರ ಹಿಡ್ಕೊಂಡು ಮತ್ತು ಒಂದು ಬೀಡ್ ತೊಗೊಂಡು ಆ ಬೀಡು ಇದರೊಳಗಡೆ ಹಾಕಬೇಕು. ಹಾಕ್ಕೊಂಡು ಮತ್ತೆ ಇದನ್ನು ಲಾಕ್ ಮಾಡಬೇಕು. ನೋಡಿ ಲಾಕ್ ಯಾವ ರೀತಿ ಹಾಕಬೇಕಂತ ನೀಡಲ್ಲು ಮೇಲೆ ಹಿಡ್ಕೊಂಡು ಥ್ರೆಡ್ ಕೆಳಗಡೆ ನೀಡಲ್ಲಿ ರೊಟೀನ್ ಮಾಡಬೇಕು. ತೊಗೊಬಂದು ಮತ್ತೆ ಮೇಲೆ ಹಿಂಗೆ ತೊಗೊಬಂದು ಲಾಕ್ ಮಾಡಬೇಕು. ಈ ಥರ ಲಾಕ್ ಮಾಡ್ಕೋಬೇಕು. ಈ ಥರ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಸ್ಟಿಚ್ ಹಾಕ್ಕೋಬೇಕು. 1 2 3 4 5 ಮತ್ತು ಇಲ್ಲೇ ಲಾಕ್ ಮಾಡ್ಕೋಬೇಕು. ಇದೆಷ್ಟು ಲೆಂತ್ ಬರುತ್ತೋ ಸಮ ಲಾಕ್ ಮಾಡ್ತಿದ್ದೀನಿ. ಈ ಥರ ಲಾಕ್ ಮಾಡ್ಕೋಬೇಕು. ಇದು ಲಾಸ್ಟು ಯಾವ ರೀತಿ ಲಾಸ್ಟಿಗೆ ಲಾಕ್ ಮಾಡಬೇಕಂತ ನೋಡಿ. ಒಂದು ಚೈನ್ ಸ್ಟಿಚ್ ಹಾಕ್ಬಿಟ್ಟು ಅದನ್ನು ಲಾಕ್ ಮಾಡ್ಕೋಬೇಕು ಅಷ್ಟೇ. ಕಟರ್ ತಗೊಂಡು ಕಟ್ ಮಾಡಿಬಿಟ್ಟು ಇದು ಲಾಕ್ ಆಯಿತು. ಎಕ್ಸ್ಟ್ರಾ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನೋಡಿ ಲಾಸ್ಟ್ ಫೈನಲ್ ಲುಕ್ಕು ಈ ರೀತಿ ಬರುತ್ತೆ. ಒಂದು ಬೀಡು 5 ಚೈನ್ ಸ್ಟಿಚ್ಚು ಮತ್ತು ಇದಕ್ಕೆ ಬೇಬಿ ಕುಚ್ಚು ಬರುತ್ತೆ. ಈ ಥರ ಥ್ರೆಡ್ ರೆಡಿ ಮಾಡ್ಕೋಬೇಕು. ಇದಕ್ಕೆ ಬೇಬಿ ಕುಚ್ಚು ಕಟ್ಟಬೇಕು. ಇದನ್ನು ಯಾವ ರೀತಿ ರೆಡಿ ಮಾಡ್ಕೋಬೇಕಂತ ತಿಳಿಸ್ಕೊಡ್ತೀನಿ. ಬೇಬಿ ಕುಚ್ಚುಗೆ ಯಾವ ರೀತಿ ಕಟ್ಟಬೇಕಂತ ತಿಳಿಸ್ಕೊಡ್ತೀನಿ. ನೋಡಿ ಬೇಬಿ ಕುಚ್ಚಿಗೆ ಯಾವ ರೀತಿ ದಾರ ರೆಡಿ ಮಾಡಿಕೊಡ್ಬೇಕಂತ ತಿಳಿಸ್ಕೊಡ್ತೀನಿ. ಒಂದು ಸಿಲ್ಕ್ ಥ್ರೆಡ್ ತೊಗೊತಾ ಇದ್ದೀನಿ. ಇವಾಗ ನೋಡಿ ಒಂದು ನೋಟ್ಬುಕ್ ತೊಗೋಬೇಕು. ಯಾವುದಾದ್ರೂ ಸರಿ ಲಾಂಗ್ ನೋಟ್ಬುಕ್ ತೊಗೋಬೇಕು. ಇವಾಗ ಥ್ರೆಡ್ನ ಹಿಂಗೆ ಹಿಡ್ಕೊಂಡು ಫುಲ್ ರೌಂಡ್ ಹಾಕ್ಕೋಬೇಕು. ಅದನ್ನು ಕೌಂಟ್ ಮಾಡ್ಕೊಂಡು ರೌಂಡ್ ಮಾಡ್ಕೋಬೇಕು. 1 2 3 4 5 ಈ ಥರ 180 ರೌಂಡ್ ಮಾಡ್ಕೋಬೇಕು. 180 ರೌಂಡ್ ಮಾಡಿಕೊಂಡ್ರೆ ಈ ಥರ ಥ್ರೆಡ್ಡು ರೆಡಿ ಆಗುತ್ತೆ ಬೇಬಿ ಕುಚ್ಚು ಕಟ್ಟೋಕ್ಕೆ. ಈ ಥರ ಫುಲ್ ಫಾಸ್ಟಾಗಿ ರೌಂಡ್ ಮಾಡಿಕೊಂಡು 180 ರೌಂಡ್ಸ್ ಮಾಡ್ಕೋಬೇಕು ಕೌಂಟ್ ಮಾಡಿಕೊಂಡು. ನಾನು ನಿಮಗೆ ಎಕ್ಸಾಂಪಲ್ ನೋಟ್ಸ್ ಕೊಡ್ತೀನಿ ಯಾವ ರೀತಿ ರೌಂಡ್ ಮಾಡಬೇಕು. ನೋಡಿ ಈ ಥರ 180 ರೌಂಡ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕು. ಕ್ರಾಸಾಗಿ ಕಟ್ ಮಾಡಬೇಕು. ಈ ಥರ ಕ್ರಾಸಾಗಿ ಕಟ್ ಮಾಡ್ಕೋಬೇಕು.
ಇವಾಗ ಗ್ಲೂ ಇದೆಯಲ್ಲ, ಇದಕ್ಕೆ ಗ್ಲೂ ಹಾಕ್ಕೊಂಡು ಫುಲ್ಲು ಸ್ಟಿಕ್ ಮಾಡಿಬಿಡಬೇಕು, ಫುಲ್ ಲೇಯರ್ಸು. ಈ ಥರ ನೋಡಿ, ಈ ಥರ ಮಾಡ್ಕೋಬೇಕು. ಲಾಸ್ಟ್ಗೆ ಈ ಥರ ಬರುತ್ತೆ. ಇದು ಬಂದುಬಿಟ್ಟು ಥ್ರೆಡ್ಡು ಈ ಥರ ರೆಡಿ ಮಾಡ್ಕೋಬೇಕು. ಇವಾಗ ಹೇರ್ ಸ್ಟ್ರೈಟ್ನರ್ ತೊಗೋಬೇಕು, ಯಾವುದಾದ್ರೂ ಸರಿ ತಗೊಂಡು ಇದಕ್ಕೆ ಈ ಥರ ಮಾಡಬೇಕು. ಸಾಫ್ಟ್ ಆಗುತ್ತೆ ನೂಲೆಲ್ಲ. ನೋಡಿ, ಸ್ಯಾರಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ಬೇಬಿ ಕುಚ್ಚು ಕಟ್ಟೋಕ್ಕೆ ಸೀರೆ ಫೋಲ್ಡ್ ಮಾಡಿಕೊಂಡು ಇದನ್ನು ಮುಂದೆ ತಗೋಬೇಕು, ಬಾರ್ಡರು. ಮತ್ತು ಇದ್ರ ಮೇಲೆ ಹೆವಿ ಏನಾದರೂ ಇರಬೇಕು. ಜರ್ದೋಸಿ ಥ್ರೆಡ್ನ ತೊಗೋಬೇಕು. ಬೇಬಿ ಕುಚ್ಚು ಕಟ್ಟೋಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ತೊಗೊಂಡು ಮತ್ತೆ ಖಾಲಿ ಆದರೆ ಮತ್ತೆ ಇದೇ ಥರ ಹಾಕ್ಕೋಬೋದು. ಇಷ್ಟು ಲೆಂತ್ ತೊಗೊಂಡು ಕಟ್ ಮಾಡ್ಕೊಂಡು ಈ ಥರ ರೆಡಿ ಮಾಡಿ ಇಟ್ಕೋಬೇಕು. ಇವಾಗ ನೋಡಿ, ಥ್ರೆಡ್ ಈ ಥರ ಸ್ಯಾರಿ ಮ್ಯಾಚು ಬೇಬಿ ಕುಚ್ಚಿಗೆ ಥ್ರೆಡ್ ಈ ರೀತಿ ರೆಡಿ ಮಾಡಿ ಇಟ್ಕೋಬೇಕು. ಈಗ ಒಂದು ತೊಗೊಂಡಿದ್ದೀನಿ. ಇವಾಗ ನಾನು ಇಲ್ಲಿ ಹೇಳ್ಕೊಡ್ತೀನಿ ಯಾವ ರೀತಿ ಬೇಬಿ ಕುಚ್ಚು ಹಾಕ್ಬೇಕಂತ. ನೋಡಿ, ಇಲ್ಲಿ ಚೈನ್ ಸ್ಟಿಚ್ 5 ಹಾಕಿದ್ದೀವಲ್ವ, ನೋಡಿ ಕಾಣಿಸ್ತಿದೆಯಾ? ಅದು ಒಳಗಡೆಯಿಂದ ತೊಗೋಬೇಕು. ಈ ಥರ ನೋಡಿ, ಬೆರಳನ್ನ ಈ ಥರ ಇಟ್ಕೊಂಡು ಇದನ್ನು ಮೇಲೆ ತಗೋಬೇಕು. ನೋಡಿ, ಈ ಥರ ತಗೊಂಡು ಇದನ್ನು ಡಬಲ್ ಮಾಡ್ಕೋಬೇಕು. ಇವಾಗ ಆವಾಗಲೇ ನೀಡಲ್ಗೆ ಜರಿ ಥ್ರೆಡ್ ಹಾಕ್ಕೊಂಡ್ವಲ್ಲ, ಅದನ್ನು ರೆಡಿಯಾಗಿ ಇಟ್ಕೊಂಡು ಇವಾಗ ಲಾಕ್ ಮಾಡ್ಕೋಬೇಕು. ಮೊದಲಿಗೆ ಈ ರೀತಿ ಮಾಡಿಬಿಟ್ಟು ನೋಡಿ, ಅದನ್ನು ಇದಕ್ಕೆ ಸೇರಿಸ್ಕೋಬೇಕು. ನೋಡಿ, ಈ ಥರ ರೌಂಡಾಗಿ ತಗೊಂಡು ಈ ಥರ ಲಾಕ್ ಮಾಡ್ಕೋಬೇಕು. ನೋಡಿ, ಈ ಥರ 4-5 ಸುತ್ತ ಹಾಕ್ಕೋಬೇಕು. ತಗೊಂಡು ಈ ಥರ ಮಧ್ಯ ಒಳಗಡೆ ತಗೋಬೇಕು. ಈ ಥರ ರೌಂಡ್ ತಗೊಂಡು ಈ ಥರ ಸೆಂಟ್ರಿಗೆ ತಗೊಂಡ್ರೆ ಲಾಕ್ ಆಗುತ್ತೆ. ನೋಡಿ, ಲಾಸ್ಟು 5-6 ಸುತ್ತ ಹಾಕ್ಕೊಂಡು ಲಾಸ್ಟಲ್ಲಿ ಯಾವ ರೀತಿ ಲಾಕ್ ಮಾಡಬೇಕಂತ ನೋಡಿ. ಈ ಥರ ಲಾಕ್ ಆದಮೇಲೆ ನೀಡೆಲ್ಲು ಇದನ್ನು ಈ ಥರ ಬೆಂಡ್ ಮಾಡಿಕೊಂಡು ಇದು ಒಳಗಡೆಯಿಂದ ತಗೋಬೇಕು. ಒಳಗಡೆಯಿಂದ ತಗೊಂಡು ಇದನ್ನು ಎಳ್ಕೋಬೇಕು ಕೆಳಗಡೆ. ನೋಡಿ, ಇವಾಗ ಲಾಕ್ ಆಯಿತು. ಇವಾಗ ಎಷ್ಟು ಲೆಂತ್ ಬೇಕು ನೀವು ನೋಡಿಕೊಂಡು ಕಟ್ಟರ್ ಇದೆಯಲ್ವ ಅದರಿಂದ ಕಟ್ ಮಾಡ್ಕೋಬೇಕು. ನೋಡಿ, ಈ ರೀತಿ ಬರುತ್ತೆ. ಸ್ಯಾರಿ ಫುಲ್ ಬರುತ್ತೆ, ಡಬಲ್ ಕಲರ್ ಬರುತ್ತೆ. ಒಂದು ಕಡೆ ಪಿಂಕು, ಒಂದು ಕಡೆ ಲೈಟ್ ಗ್ರೀನ್ ಥರ. ಎಷ್ಟು ಲೆಂತ್ ಬೇಕೋ ಅಷ್ಟು ಲೆಂತ್ ನೋಡಿ ಕಟ್ ಮಾಡ್ಕೋಬೇಕು. ಅದು ಪಿಂಕ್ ಆಗಿದೆ. ಇವಾಗ ಇನ್ನೊಂದು ಕಲರು ನೋಡಿಸ್ತೀನಿ ಯಾವ ರೀತಿ ಬೇಬಿ ಕುಚ್ಚು ಹಾಕ್ಬೇಕಂತ. ಈ ಥರ ತೊಗೊಂಡು ಬೆರ್ಲಿಂಗ್ ಇಟ್ಕೋಬೇಕು. ಇಟ್ಕೊಂಡು ಹಿಂಗೆ ಎಳಿಬೇಕು ಮೇಲೆ.
ಮತ್ತು ಇದನ್ನು ಫುಲ್ ಕೆಳಗೆ ಹಾಕ್ಕೋಬೇಕು. ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಇದನ್ನು ಫುಲ್ ಡಬಲ್ ಮಾಡ್ಕೋಬೇಕು. ಈ ಥರ ಇಟ್ಕೊಂಡು ಇದಿದೆಯಲ್ವ ಜಲದೋಸೆ ನೀಡಲ್ಗೆ ಹಾಕ್ಕೊಂಡಿರೋದು, ಇದನ್ನು ಲಾಕ್ ಮಾಡೋದು. ಈ ಥರ ತಗೊಂಡು ಇದು ಒಳಗಡೆಯಿಂದ ತಗೋಬೇಕು. ಈ ಥರ ಲಾಕ್ ಮಾಡಬೇಕು. ಈ ಥರ 4-5 ಸುತ್ತು ಹಾಕ್ಕೋಬೇಕು. ನೋಡಿ 4-5 ಸುತ್ತಾದಮೇಲೆ ಇವಾಗ ಲಾಕ್ ಮಾಡ್ತಿದ್ದೀನಿ. ಇದು ಬೆಂಡ್ ಮಾಡಿಕೊಂಡು ಸೂದಿನ ಒಳಗಡೆಯಿಂದ ಕೆಳಗೆ ತೊಗೊಬರಬೇಕು. ತಗೊಂಡು ಲಾಕ್ ಮಾಡೋದು ಅಷ್ಟೇ. ಇವಾಗ ಇದನ್ನು ಕೆಳಗಡೆ ಇಟ್ಕೊಬಿಟ್ಟು ಎಷ್ಟು ಲೆಂತ್ ಬೇಕೋ ಅಷ್ಟು ನೋಡಿಕೊಂಡು ಕಟ್ ಮಾಡ್ಕೋಬೇಕು ಅಷ್ಟೇ. ಈ ಥರ ಫುಲ್ ಸ್ಯಾರಿ ಫುಲ್ ಬರುತ್ತೆ ನೋಡಿ. ಇಷ್ಟ ಆದರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.